ಸರ್ಕಾರದಿಂದ ದ್ವೇಷ ಭಾಷಣ ಬಿಲ್ ತರುವ ವಿಚಾರ ಸೋಮವಾರ ಸಂಜೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೇವೆ. ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಕೇಂದ್ರ ನಾಯಕರಿಗೂ ಕೂಡ ಮಾಹಿತಿ ನೀಡಿದ್ದೇನೆ. ಈಗ ಸರ್ಕಾರ ದ್ವೇಷ ಭಾಷಣ ಬಿಲ್ ತರುವಂಥ ನಿರ್ಧಾರಕ್ಕೆ ಬಂದಿದೆ. ಈಗ ಕ್ಯಾಬಿನೆಟ್ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಬಹುಶಃ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನು ಮಂಡನೆ ಮಾಡಬಹುದು. ಈಗ ಬಿಜೆಪಿಯವರಿಗೂ ಕೂಡ ಇದೊಂದು ರೀತಿ ಸವಾಲಾಗಿದೆ. ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಅಶೋಕ್ ಹೇಳಿದ್ದಾರೆ. ಚರ್ಚೆನ ಮಾಡ್ತೇವೆ ಅವತ್ತಿನ ಶಾಸಕಾಂಗ ಸಭೆಯಲ್ಲಿ. ಈ ಬಿಲ್ ವಿರುದ್ಧ ಏನು ಮಾಡಬೇಕು ನಾವು ಮಾಡ್ತೇವೆ. ಬೆಂಗಳೂರಿನಲ್ಲಿ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತರ್ತಾ ಇದ್ದಾರೆ. ನಾವು ಅದ ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀನಿ. ನಾನು ಸೋಮವಾರ ಮೀಟಿಂಗು ಈಗಾಗಲೇ ತೀರ್ಮಾನ ಆಗಿದೆ. ಸೋಮವಾರ ಸಂಜೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದೀನಿ. ಅವಾಗ MLAಗಳು ಬೆಳಗಾವಿಯಲ್ಲಿ ಅಲ್ಲಿ ತೀರ್ಮಾನ ಮಾಡ್ತೀರಿ ಇದ್ರ ಬಿಲ್ ಬಗ್ಗೆ. ಮತ್ತು ನಮ್ಮ ಕೇಂದ್ರದ ನಾಯಕರ ಜೊತೆನೂ ಸಂಪರ್ಕದಲ್ಲಿ ಇದ್ದೀರಿ. ಈ ಬಿಲ್ ಬಗ್ಗೆ ನಮ್ಮ ಕೇಂದ್ರದ ನಾಯಕರ ಜೊತೆನೂ ಮಾತಾಡಿದ್ದೀನಿ ಈಗಾಗಲೇ. ಅದ್ರ ಜೊತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಬಿಲ್ ತರ್ತಾ ಇದ್ದಾರೆ. ನಾವು ಅದ ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀನಿ. ನಾನು ಸೋಮವಾರ ಮೀಟಿಂಗು ಈಗಾಗಲೇ ತೀರ್ಮಾನ ಆಗಿದೆ. ಸೋಮವಾರ ಸಂಜೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದೀನಿ. ಅವಾಗ MLAಗಳು ಬೆಳಗಾವಿಯಲ್ಲಿ ಅಲ್ಲಿ ತೀರ್ಮಾನ ಮಾಡ್ತೀರಿ ಇದ್ರ ಬಿಲ್ ಬಗ್ಗೆ. ಮತ್ತು ನಮ್ಮ ಕೇಂದ್ರದ ನಾಯಕರ ಜೊತೆನೂ ಸಂಪರ್ಕದಲ್ಲಿ ಇದ್ದೀರಿ. ಈ ಬಿಲ್ ಬಗ್ಗೆ ನಮ್ಮ ಕೇಂದ್ರದ ನಾಯಕರ ಜೊತೆನೂ ಮಾತಾಡಿದ್ದೀನಿ ಈಗಾಗಲೇ. ಅದ್ರ ಜೊತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಬಿಲ್ ತರ್ತಾ ಇದ್ದಾರೆ.